ಕಳೆದ 10-15 ವರ್ಷದಲ್ಲಿ ಆಡಳಿತವನ್ನ ಈ ರಾಜ್ಯದ ಏನು ಕಂಡಿದ್ದೀರಿ, ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ. ನಾನು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಯಾವನಾದರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ, ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನ LOC ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದ್ರೂ ನನ್ನ ಮುಂದೆ ಬಂದು ಹೇಳಬಹುದು. 40% ಕಮಿಷನ್ ಅಂತ ಬಿಜೆಪಿ ಮೇಲೆ ಹೇಳ್ತಾರೆ, ಈಗ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರವೇ ಪರವಾಗಿರ್ಲಿಲ್ಲ ಅಂತ. ಇವತ್ತು ಯಾವೊಂದು ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ. ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ, ಕಳೆದ 3-4 ವರ್ಷದಿಂದ 20 ಕೋಟಿ 25 ಕೋಟಿ 15 ಕೋಟಿ ಕೆಲಸ ಮಾಡಿದೆ. ನಿಮ್ಮ ಕೆಲಸ ಮಾಡಿರ್ತಕ್ಕಂಥದ್ದೇನಿದೆ, ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಚಿನ್ನವನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಇಟ್ಟು ಬದುಕ್ತಾ ಇದ್ದೀವಿ ಗುತ್ತಿಗೆದಾರರು. ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇಟ್ಟಿರಲಿಲ್ಲ. ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೂ ಪ್ರತಿ ತಿಂಗಳು ಕೊನೆಯ ದಿನ 30-31ನೇ ತಾರೀಕು ಗುತ್ತಿಗೆದಾರರಿಗೆ LOC ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು, ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ. ನಾವು ಇವತ್ತು ಚರ್ಚೆ ಏನು ಮಾಡ್ತೀರಿ, ಇವತ್ತು ಮೂರು ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ನಾನಿದ್ದಂಥ ಅವಧಿಯಲ್ಲಿ 20 ತಿಂಗಳು ಬಿಜೆಪಿಯ ಜೊತೆ, 14 ತಿಂಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ಗಳಿಗಿರಬಹುದು, ಯಾರಿಗಾದ್ರೂ ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನ ಹೇರಿರ್ತಕ್ಕಂಥ ಒಂದು ಪ್ರಕರಣವನ್ನ ಯಾರಾದರೂ ತಂದ್ರೆ ಇವತ್ತು ನಾನು ನೀವು ಕೊಡ್ತಕ್ಕಂಥ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ತಯಾರಾಗಿದ್ದೇನೆ. ಹೋಗಬೇಡಿ. ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಅದು ಜನತಾದಳದ ನಮ್ಮ ಪಕ್ಷದ ನಮ್ಮ ಕಾರ್ಯಕ್ರಮಗಳು. ನಾನು 2006-2007 ಕೇವಲ 20 ತಿಂಗಳು ಅಧಿಕಾರವನ್ನ ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಈ ಬೆಂಗಳೂರು ನಗರದ ನಾಗರಿಕರು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ರಾಮೀಣ ಪ್ರದೇಶ ಇರಲಿ, ನಮ್ಮ ನಗರ ಪ್ರದೇಶ ಇರಲಿ, ಯಾವ ಕೆಲಸ ಮಾಡಿದ್ದೇವೆ ನಾವು. ಒಂದು ಉದಾಹರಣೆ ಕೊಡ್ತೇನೆ. SM ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬಿಳೆಕಳ್ಳಿಯಿಂದ ಆ ಕಡೆಯಿಂದ ಬಂದಿರಬೇಕು, ಪುಟ್ಟನಹಳ್ಳಿ ಭಾಗದಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು 3 ಅಡಿ 4 ಅಡಿ ನೀರು ನಿಲ್ಲೋದು JP ನಗರ ಡಾಲರ್ಸ್ ಕಾಲೋನಿ. JP ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ 3 ಅಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ. ಇದು ನಾನು ಇದ್ದಂಥ 20 ತಿಂಗಳ ಆಡಳಿತ ಮಾಡಿದೆ. ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡಿದ್ದಾರೆ ನನಗೆ. ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ. ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಸಾಲ ಮಾಡಬೇಕಾಗಿಲ್ಲ. ಯಾವ ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ದಾಖಲೆ ಅಂತ ಹೇಳ್ತಾರೆ. ಆ ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡೋದ್ರಿಂದ ದಾಖಲೆ ಆಗೋದಿಲ್ಲ. ಆ ಬಜೆಟ್ನಿಂದ ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ, ಇನ್ನೂ ಸಹ ಅದೆಂಥದ್ದು ಮದ್ಯದ ದರವನ್ನು ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ.